ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ನ ನೀವು ಹೊಸ ವರ್ಷದಲ್ಲಿ ನೋಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಈ ವರ್ಷ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತೀನಿ. ಸೊ ಇವಾಗ ಇದು ನನ್ನ ಮಗನ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ಒಂದು ವಾರದ ಏನೇನು ನಾವು ಪ್ರಿಪೇರ್ ಮಾಡ್ಕೊಂಡ್ವಿ ಒಂದು ವಾರದಲ್ಲಿ, ಅದೆಲ್ಲನೂ ಒಂದೇ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಒಂದು ವ್ಲಾಗ್ ಆಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಫಸ್ಟು ನಾವು ಬಟ್ಟೆ ತೊಗೊಳಕ್ಕೆ ಅಂತ ಹೋದ್ವಿ. ಈಗ ಆಲ್ರೆಡಿ ದೇವಸ್ಥಾನದ ಹತ್ರ ಬರ್ಡೇ ಮಾಡ್ತಾಯಿರೋದ್ರಿಂದ ಆಲ್ರೆಡಿ ಪಾರ್ಟಿ ಹಾಲ್ ಅಂದರೆ ಚಿಕ್ಕದಾಗಿ ಒಂದು ಚೌಟ್ರಿ ಎಲ್ಲ ಬುಕ್ ಆಗಿದೆ. ಸೊ ಈ ಅಡುಗೆ ಕೆಲಸ, ಭಟ್ರಿಗೆ ವಹಿಸೋದು ಮತ್ತು ಸ್ವೀಟ್ಸು ಇದೆಲ್ಲ ಏನು ಪ್ರಿಪ್ರೇಷನ್ ಬೇಕು ಅದೆಲ್ಲ ಯಶು ನೋಡ್ಕೊಳ್ತಾರೆ. ಅದಲ್ಲದೆ ಇನ್ನು ಹೆಣ್ಮಕ್ಳ ಮೇಲೆ ಸ್ವಲ್ಪ ಶಾಪಿಂಗ್ ಅದು ಇದು ಇದ್ದೇ ಇರುತ್ತೆ, ಮಕ್ಕಳಿಗೆ ನಮಗೆ ಎಲ್ಲ. ಸೊ ಹಾಗಾಗಿ ಇದೊಂದಷ್ಟು ಶಾಪಿಂಗ್ ಮಾಡಬೇಕಿತ್ತು. ಹಾಗಾಗಿ ಇವತ್ತು ರೆಡಿಯಾಗಿ ಹೊರಟಿದ್ದೀವಿ. ಇವತ್ತು ಫಸ್ಟು ನಾನು ಇಲ್ಲಿ ಒಂದು ಬ್ಯಾಗ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ರಿವ್ಯೂಗೆ ಅಂತ ಒಂದು ವೈಟ್ ಕಲರ್ ಬ್ಯಾಗ್ನ ತರಿಸಿದ್ದೆ. ಅದನ್ನು ನೋಡಿ ಯಶುಗೆ ಒಬ್ಬರು ಗೊತ್ತಿರೋರು ಇದನ್ನು ಇಷ್ಟಪಟ್ಟು ಈ ಕಲರ್ನ ನೀವೇ ಆರ್ಡ್ರ್ ಮಾಡಿಕೊಡಿ ಅಂತ ನಮ್ಮ ಕೈಲೇ ಆರ್ಡ್ರ್ ಮಾಡಿಸಿದ್ದಾರೆ. ಸೊ ಅದನ್ನು ಕೊಟ್ಟಿಲ್ಲ, ಅವರಿಗೆ ಬಂದಿದೆ. ನಾನು ವೈಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಬ್ರೌನು ವಿತ್ ಪಿಂಕ್ ಎರಡು ಮಿಕ್ಸ್ಡಲ್ಲಿ ಇರುತ್ತೆ. ತುಂಬ ಬ್ರೌನು ಅಲ್ಲ, ಚೆನ್ನಾಗಿದೆ ಒಂಥರ ಕಲರು. ಸೊ ನನಗಂತೂ ಇದು ಕಲರ್ ತುಂಬ ಇಷ್ಟ ಆಯಿತು. ವೈಟ್ಗಿಂತ ಇದೇ ಹೈಲೈಟಾಗಿ ಕಾಣಿಸ್ತಾ ಇತ್ತು, ಬಟ್ ವೈಟ್ ಅಂತೂ ಮಸ್ತಾಗಿತ್ತು. ಸೊ ಇದನ್ನು ಅವರಿಗೆ ಕೊಡೋಕ್ಕೆ ಮುಂಚೆ ನಿಮ್ಗೊಂದ್ಸಲ ತೋರಿಸೋಣ ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಏನು ಓಪನ್ ಮಾಡಿ ಮತ್ತು ವೇರ್ ಮಾಡಿಲ್ಲ, ನೋಡಲಿಲ್ಲ. ಜಸ್ಟ್ ಬೇರೆಯವ್ರದ್ದಲ್ವಾ, ಹಾಗಾಗಿ ಕೈಯಲ್ಲೇ ಇಟ್ಕೊಂಡು ಹಾಗೆಯೇ ಒಂದು ವೀಡಿಯೋ ಮಾಡಿದೆ. ಸೊ ಇದಕ್ಕೆ ಅವ್ರನ್ನ ಪರ್ಮಿಷನ್ನು ತೊಗೊಂಡಿಲ್ಲ, ಏನು ಮಾಡ್ತೀರಾ. ಸೊ ಜಸ್ಟ್ ಒಂದು ವೀಡಿಯೋಗಲ್ವ ಅಂತ ಹಾಗೆಯೇ ಮಾಡ್ತಾಯಿದ್ದೀನಿ. ಕಲರ್ ಅಂತೂ ಚೆನ್ನಾಗಿದೆ. ನಿಮಗೆ ಈ ಕಲರ್ ಬೇಕಿದ್ದರೆ ಇನ್ನೂ ಒಂದೆರಡು ಕಲರ್ ಎಕ್ಸ್ಟ್ರಾ ಇದೆ. ಇದೆಲ್ಲದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೀಶೋಯಿಂದ ಪರ್ಚೇಸ್ ಮಾಡಿರೋದು. ಕಡಿಮೆನೇ ಇದೆ, ಅರೌಂಡ್ 300 ಆ ರೇಂಜಲ್ಲೇ ಸಿಗುತ್ತೆ. ಚೆನ್ನಾಗಿರುತ್ತೆ ಇದು. ಸೊ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡಬಹುದು. ಇದಕ್ಕೆ ಈ ಥರ ಬ್ಯಾಗ್ ಬರುತ್ತೆ. ಇದು ಸ್ಟಡಿಯಾಗಿರುತ್ತೆ. ಬ್ಯಾಗು ಸ್ವಲ್ಪ ಬಿದೋಗೋದು ಆ ಥರ ಎಲ್ಲ ಇಲ್ಲ. ಜಸ್ಟ್ ಈ ಥರ ಬಾಕ್ಸ್ ಥರನೇ ಇರುತ್ತೆ. ಮತ್ತು ಚಿಕ್ಕದು ಹ್ಯಾಂಡಲ್ ಇಟ್ಕೊಂಡು ಹೋಗ್ಬೋದು, ಅಥವಾ ಸ್ಲಿಂಗ್ ಬೇಕಂದರೆ ಸ್ಲಿಂಗ್ನ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಲಾಂಗ್ ಆಗುತ್ತೆ. ಆ ಥರ ನೀವು ವೇರ್ ಮಾಡ್ಕೊಬೋದು. ಚೆನ್ನಾಗಿದೆ ಇದು, ನನಗೆ ಇಷ್ಟ ಆಯ್ತಿದು. ಸೊ ಇವತ್ತು ಗುರುವಾರ ಆಗಿತ್ತು, ಹಾಗಾಗಿ ನಾನು ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಫ್ರೆಶಪ್ ಎಲ್ಲ ಆಗಿ ಅಂದರೆ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಿದ್ದೆ. ರಾಯರ ಮಠಕ್ಕೆ ಹೋಗಿ ಸುಮಾರು ತಿಂಗಳೇ ಆಗಿಬಿಟ್ಟಿತ್ತು, 4-5 ತಿಂಗಳು ಆಗಿತ್ತೇನೋ ಅನಿಸುತ್ತೆ. ಇವತ್ತು ಫೈನಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಸ್ವಲ್ಪ ಸೂತ್ಕ ಎಲ್ಲ ಇತ್ತು, ಹಾಗಾಗಿ ಹೋಗೋ ಹಾಗಿರಲಿಲ್ಲ ಅಂತ ಹೋಗಿರಲಿಲ್ಲ. ಇವತ್ತು ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತಾಯಿತ್ತು ಮನಸ್ಸು. ಆ್ಯಂಡ್ ತುಪ್ಪದ ದೀಪ ಹಚ್ಚಬೇಕು. ಜೊತೆಗೆ ಪಾಪುಗೆ ಏನೋ ಒಂದು ಸ್ವಲ್ಪ ಅಲರ್ಜಿ ಥರ ಆಗ್ತಿತ್ತಲ್ಲ, ಬಂದು ತುಪ್ಪದ ದೀಪ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಸೂತ್ಕ ಇರೋದ್ರಿಂದ ಹೋಗೋದಕ್ಕಾಗಲಿಲ್ಲ. ಇವಾಗ ನಾನು ಹೋಗ್ತಾಯಿದ್ದೀನಿ, ದೇವರಿಗೆ ಸೇವೆ ಸಲ್ಲಿಸ್ಬಿಡೋಣ ಅದನ್ನ ಅಂತ. ಸೊ ಈ ಬ್ಯಾಗ್ ಬೇಕಿದ್ರೆ ಲಿಂಕ್ ಇರುತ್ತೆ, ತೊಗೊಳ್ಳಿ. ಹಾಗೆಯೇ ಸ್ವಲ್ಪ ಇದು ಕಿತ್ತಳೆ ಹಣ್ಣಿತ್ತು, ಅದನ್ನ ಜ್ಯೂಸ್ ಮಾಡಿದ್ದೆ. ಇದನ್ನ ಬೀಜಗಳೆಲ್ಲ ತೆಗೆದು ಹಾಕ್ಬಿಟ್ಟು ಮಿಕ್ಸಿಲಿ ಒಂದು ರೌಂಡ್ ರುಬ್ಬಿಬಿಟ್ಟು ಜಾಲರಿಲಿ ಸೋಸ್ಕೊಂಡಿದ್ದೆ. ಈ ಥರ ಬಂತು. ಇದನ್ನ ಲಿರಿಶಂಗೆ ಒಂದು ಲೋಟ, ನನಗೊಂದು ಲೋಟ, 2 ಹಣ್ಣೇನೋ ಹಾಕಿ ಇಷ್ಟೇ ಆಗಿದ್ದು. ಲಿರಿಶಂಗೆ ನನಗೆ ಇಬ್ಬರಿಗೂ ಫ್ರೆಶ್ ಆಗಿ ಫ್ರೂಟ್ ಜ್ಯೂಸ್ ಆಯಿತು. ಅವಳಿಗೆ ಕೊಟ್ಬಿಟ್ಟು ಯಶು ಬರ್ತಾರೆ. ಸೊ ಸಂಜೆ ಅವ್ರ ಕೆಲಸ ಮುಗಿಸ್ಕೊಂಬರ್ತಾರೆ, ಆಮೇಲೆ ಹೋಗ್ಬೇಕು. ಹಾಗಾಗಿ ಆರೆಂಜ್ ಜ್ಯೂಸ್ ಇದ್ದೀವಿ. ಲಿರಿಶಾ ಇನ್ನೂ ರೆಡಿ ಆಗಿಲ್ಲ ನೋಡಿ, ಹೆಂಗೆ ಕೂತಿದ್ದಾಳೆ. ಸೊ ಇವಾಗ ಹೋಗ್ಬೇಕು. ಚೆಲ್ಬೇಡ, ಸುಮ್ಮನೆ ಕುಡಿ. ತಗೋ ವಾ ತಗೋ. ಈಗಂತೂ ದೇವಸ್ಥಾನದಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ. ಬಟ್ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಅದೇ ಪ್ರಾಬ್ಲಮ್. ಸೊ ನನಗೆ ಒಬ್ಬರು ಹೆಲ್ಪ್ ಮಾಡಿದ್ರು, ಸ್ವಲ್ಪ ದೀಪ ತಂದು ಕೊಟ್ಟರು. ದುಡ್ಡು ಕೊಟ್ಟೆ, ದೀಪ ತಂದು ಕೊಟ್ಟರು. ಜೊತೆಗೆ ದೀಪನ ಹಚ್ಕೊಟ್ರು, ಸ್ವಲ್ಪ ದೂರ ಇಟ್ಕೊಂಡು ಬಂದು ಕೊಟ್ಟರು. ಸೊ ಹೆಲ್ಪ್ ಮಾಡಿದ್ರು. ನಾನು ಪೂಜೆ ಮಾಡಬೇಕಾದ್ರೆ ಅಂದರೆ ಆರತಿ ಬೆಳಗ್ಬೇಕಾದ್ರೆ ಪಾಪನ ಒಬ್ಬರನ್ನ ಎತ್ಕೊಂಡಿದ್ರು. ಅವರಿಬ್ಬರು ಗೊತ್ತಿಲ್ಲ, ಹುಡುಗಿ
ಕಪಲ್ಸೋ ಅಥವಾ ಅಣ್ಣ ತಂಗಿನೋ ಗೊತ್ತಿಲ್ಲ. ಸೊ ಅವ್ರು ನನಗೆ ಹೆಲ್ಪ್ ಮಾಡಿದ್ರು, ಥ್ಯಾಂಕ್ ಯು ಅವರಿಗೆ. ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಒಂದು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಪಾಪುಗೆ ಫಸ್ಟು ಸೂಟ್ ನೋಡ್ಬಿಡೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ಏನು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಒಂದು ಇತ್ತು, ಅದು ಹೈ ಬಜೆಟಲ್ಲಿತ್ತು, ಬಟ್ ಚೆನ್ನಾಗಿತ್ತು. ಅದೊಂದು ಇಷ್ಟ ಆಗಿತ್ತು. ಬಟ್ ಕಲರಲ್ಲಿ ನಾನು ಹುಡುಕ್ತಾ ಇದ್ದೆ, ಯಾಕಂದರೆ ನಾವು ಎಲ್ಲರೂ ಒಂದೇ ಕಲರ್ ಮ್ಯಾಚ್ ಮಾಡಬೇಕು ಅಂತ ಥಿಂಕ್ ಮಾಡಿದ್ವಿ. ನಾವು 4 ಜನನೂ ಒಂದೇ ಕಲರ್ ಹಾಕಬೇಕಂತ ಅಂದ್ಕೊಂಡು ಫಸ್ಟು ಪಾಪುಗೆ ಸೂಟ್ ಸೆಲೆಕ್ಟ್ ಆಗಿಬಿಟ್ರೆ ನಮಗೆ ಸ್ಯಾರಿನೂ ಸಿಗುತ್ತೆ. ಯಶುಗೆ ಶರ್ಟ್ ಬೇಕಿದ್ದರೆ ತೊಗೊಂಡು ಹೊಲಿಸ್ಬಿಡ್ಬೋದು, ನಿರೀಶಿಂಗ್ ಬೇಕಿದ್ದರೆ ಕಟ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸ್ಬೋದು. ಸೊ ಫಸ್ಟು ನಾನು ಅವನಿಗೆ ಸರ್ಚ್ ಮಾಡ್ತಾಯಿದ್ದೆ, ಆಮೇಲೆ ಬೇಕಾದ್ರೆ ನಮ್ಗೆ ಹುಡ್ಕೋಣ ಅಂತ. ಅಲ್ಲಿ ಇಷ್ಟ ಆಗಲಿಲ್ಲ. ಅಲ್ಲಿಂದ ಸೆಂಥಿಲ್ ಕುಮಾರ್ಗೆ ಹೋದ್ವಿ. ಅಲ್ಲಿ ವೈಟ್ ಕಲರು, ಬ್ರೌನು ಈ ಥರನೇ ಇತ್ತು. ಬಟ್ ನಮಗೆ ಅದು ಲಿರಿಶೋ ಡ್ರೆಸ್ಸು ಚೆನ್ನಾಗಿ ಕಾಣಲ್ಲ, ಜೊತೆಗೆ ನನಗೆ ಸ್ಯಾರಿ ಏನು ಅಷ್ಟು ಬ್ರೌನಲ್ಲೆಲ್ಲ ಅಷ್ಟು ಚೆನ್ನಾಗಿರಲ್ಲ, ವೈಟ್ ಅಂತೂ ಬೇಡ. ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಸೊ ನೆಕ್ಸ್ಟ್ ಡೇ ಹೋಗೋಣ ಅಂತ ಬಂದುಬಿಟ್ವಿ ಮನೆಗೆ ಬಂದರೆ ಇದು ಶುಕ್ರವಾರ ನೈಟು. ಸೊ ಶನಿವಾರನೇ ಇದು ಸ್ಕೂಲಲ್ಲಿ ಲಿರಿಶಂಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಡೇ ಮಾಡಿದರು. ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಡೇ ಇನ್ನೂ ಒಂದಿನ ಟೈಮ್ ಇದೆ ಅಂತ ನಾನು ಅದ್ರ ಕಡೆ ಗಮನನೇ ಬಿಟ್ಬಿಟ್ಟಿದ್ದೀನಿ. ಅದ್ರ ಕಡೆ ನೋಡಿದ್ರೆ ನೆಕ್ಸ್ಟ್ ಡೇನೇ ಶನಿವಾರ. ಸೊ ಮನೇಲಿ ಒಂದು ಫಸ್ಟ್ ಕ್ರೈಯಿಂದ ಏನೋ ಆರ್ಡರ್ ಮಾಡ್ಕೊಂಡಿದ್ದೆ ಲಿರಿಶಾ ಹುಟ್ಟೋ ಟೈಮಲ್ಲಿ. ಸೊ ಅದು ಬಾಕ್ಸ್ ಇತ್ತು, ಅದನ್ನ ಕಟ್ ಮಾಡಿ ಈ ಥರ ಸ್ಟ್ರಾಬೆರಿ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಕಳಿಸಿದ್ದಾಯಿತು. ಯಶುಕಲ್ಲಿ ಸ್ವಲ್ಪ ಪೇಪರ್ಸ್ ಎಲ್ಲ ತರಿಸ್ಕೊಂಡು ರೆಡಿ ಮಾಡಿದ್ವಿ. ವೆಲ್ಕಮ್ ಬ್ಯಾಕ್. ಸೊ ಇವತ್ತು 20ನೇ ತಾರೀಕು ಡಿಸೆಂಬರ್. ಇವತ್ತು ಆ್ಯಕ್ಚುಲಿ ಬಟ್ಟೆ ತರಲಿಲ್ಲ ಮೊನ್ನೆ, ಇವಾಗ ಹೋಗಬೇಕು ಬಟ್ಟೆ ತರೋದಕ್ಕೆ. ಯಶು ಬರ್ತಾರೆ. ಏನು ಅಂದರೆ ನನಗೆ ಹೆಂಗೆ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ನನಗಂತೂ ಒಂಥರ ಸಾಕಾಗ್ಬಿಡೈತೆ. ಬರ್ಡೇ ಇದೆ ಇನ್ನೊಂದು ವಾರದಲ್ಲಿ. ಇವನು ಏನೇನು ಅವಸ್ಥೆಗಳು ಮಾಡ್ಕೋತವನೆ ಅಂದರೆ, ಏನು ಅಂದರೆ ಏನಾಗಿದೆ ಅಂದರೆ ಒಂದು ಸಣ್ಣ ಗುಳ್ಳೆ ಥರ ಆಗಿದ್ದಿಲ್ಲ ಅಷ್ಟೇ ಇಲ್ಲಿ, ಅದು ಈ ಕಣ್ಣೇ ಊದ್ಕೊಬಿಟ್ಟಿದೆ ಇವಾಗ. ಫಸ್ಟು ಎಲ್ಲ ಎಸಿತಾ ಇರೋ ನೀನು, ಹಿಡ್ಕೊಂಡು ಕುತ್ಕತಿ ಅಂದ್ಕೊಟ್ರೆ ಅದನ್ನ ಹಿಡ್ಕೊತಲ್ಲ. ಇಲ್ಲಿ ನೋಡು, ಫಸ್ಟ್ ಈ ಎಡಗಡೆ ಒಂದು ಗುಳ್ಳೆ ಆಗಿದೆಯಲ್ಲ, ಈ ಗುಳ್ಳೆ ಆದಮೇಲೆ ಒಂದು ಚೂರು ಕೆಂಪಿಗೆ ನೀಲ್ಗಡ್ದಂಗೆ ಒಂದು ಸ್ವಲ್ಪ, ತುಂಬ ನೀಲಿ ಅಲ್ಲ, ಒಂದು ಸ್ವಲ್ಪ ಕಣ್ಣು ಒಳಕ್ಕೆ ಹೋದಂಗೆ ಆಗಿತ್ತು. ಇವಾಗ ನೋಡಿದ್ರೆ ಎಲ್ಲ ಚಿನ್ನ ಇಲ್ಲಿ ಈ ಕಣ್ಣು ಹಿಂಗೆ ಊದ್ಕೊಂಡು ಗೊತ್ತೈತೆ. ಏನು ಅಂತ ಮಾಡೋದು? ಇನ್ನೊಂದು ವಾರ ಬರ್ಡೇ ಐತೆ, ನನಗೆ ಹೆಂಗೋ ವಾಸಿ ಆಯಿತು ಏನಿಲ್ವಲ್ಲ ಅನ್ಕೋತಾ ಇದ್ದೆ. ಈಗಾಗಲೇ ಆ ಕಡೆ ಕಣ್ಣು ಊದ್ಕೊಂಡು ಕೂತೈತೆ. ಇದೇನು ಊದಿರಲಿಲ್ಲ, ಜಸ್ಟ್ ಸ್ವಲ್ಪ ಕಣ್ಣೆಲ್ಲ ಬ್ಲ್ಯಾಕ್ ಆದಂಗೆ ಡಾರ್ಕ್ ಸರ್ಕಲ್ ಆಗುತ್ತಲ್ಲ, ಹಂಗೆ ಸ್ವಲ್ಪ ಆಗ್ಬಿಟ್ಟಿತ್ತು. ತಿರ್ಗು ಇಲ್ಲಿ ವೇದಾಂತ್, ಇವನು ಏನಾದರೂ ಒಂದು ಎಳಿತಾ ಇರಬೇಕು ನೋಡಿ, ಹಿಂಗೆ ಮಾಡ್ಕೊಂಡು. ಸೊ ಹಿಂಗೆ ಮಾಡ್ಕೊಂಡು ಕೂತವನೆ. ನನಗಂತೂ ಸುಮ್ಮನೆ ಇದು ಮಾಡ್ಕೊಂಡಿದ್ದಾನೆ ಅನ್ನೋದು ಒಂಥರ ತಲೆನೋವಾದರೆ, ಒಂದಷ್ಟು ಜನ ಮಾತಾಡೋದೇ ಒಂದು ತಲೆನೋವು. ನಾನು ಏನೋ ಪಾಪ ಮಾಡಿಬಿಟ್ಟಿದ್ದೀನಿ ಅನ್ನಂಗೆ ಏನೇನೇನೇನೋ ಹೇಳ್ತಾರೆ. ಸುಮ್ಮನೆ ಅದು ಏನಕ್ಕೆ ಹಂಗೆ ಮಾತಾಡ್ತಾರೋ ಜನಗಳು, ಯಪ್ಪ ನನಗೆ ಸಾಕಾಗ್ಬಿಟ್ಟೈತೆ. ಇವ್ರು ಲಿರಿಶಾ ಇವನಿಂದ ನನಗೆ ಎಷ್ಟು ಮಾತುಗಳು ಕೇಳಿಸ್ಕೊಂಡಿದ್ದೀನಿ ಅಂದರೆ, ಸುಮ್ಮನೆ ಬೇಜಾರಾಗುತ್ತೆ. ಈಗ ಕಣ್ಣಿಂಗಾಗಿದೆ, ಇದಕ್ಕೊಂದಷ್ಟು ಸೊಳ್ಳೆ ಕಚ್ಚಿಸ್ಬಿಟ್ಟಿದ್ರೆ. ನಮ್ಮ ಮನೇಲಿ ಒಂದು ಸೊಳ್ಳೆನೂ ಇಲ್ಲ. ಅದು ಯಾರು ನೋಡಿದ್ರು ಹಂಗೆ ಸೊಳ್ಳೆ ಕಚ್ಚಿದ್ದೀರಾ ನೀವು ಅಂತ. ಒಂದೇ ಒಂದು ಸೊಳ್ಳೆ, ಎಲ್ಲೋ ಒಂದು ಬಂದರೆ ಅದನ್ನು ನಾವು ಸೊಳ್ಳೆ ಪರ್ದು ಹಾಕೋಗ್ಬಿಡ್ತೀನಿ. ರಿಸ್ಕೇ ಬೇಡ, ಎಲ್ಲೋ 1-2 ಇದ್ದರೆ ಅಂದ್ಬಿಟ್ಟು. ಅವ್ರಿಗೆ ಯಾರು ಏನೋ ನನಗೆ ಗೊತ್ತೇ ಇಲ್ಲ. ಆ ಅಮ್ಮ ಅವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಏನೋ ನಾನು ನಿಂತಿದ್ದೀನಿ ನನ್ನ ಪಾಡಿಗೆ. ಲಿರಿಶಾ ಇವನು ಇನ್ನೂ ಹುಟ್ಟಿದ್ದಿಲ್ಲ, ಪ್ರೆಗ್ನೆಂಟು ಆಗಿರಲಿಲ್ಲ. ಜಸ್ಟ್ ಲಿರಿಶಾ ನಾನು ಇಬ್ಬರೇ ಇದ್ವಿ ಅಷ್ಟೇ. ಅವರು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಅಮ್ಮ ಕೂಗ್ಬಿಟ್ಟು, ಏನು ನೀನೇ ತಿನ್ಕೊಬಿಟ್ಟಿಯಾ, ಮಗಿಗೆ ತಿನ್ನಿಸೋದಿಲ್ವಾ ಅಂತ. ಅವಳು ಯಾವಳಂತಾನೆ ನನಗೆ ಗೊತ್ತಿಲ್ಲ. ನನಗೆ ಬಾಯಿಗೆ ಸರಿಯಾಗಿ ಬಂದಿತ್ತು, ಬಟ್ ತಾಳ್ಮೆಯಿಂದ ನಾನು ಏನೂ ಮಾತಾಡಲಿಲ್ಲ. ನೋಡಿದೆ ಅದು ಏನೋ ಒಂದು ವೇಸ್ಟ್ ಬಾಡಿ ಅನ್ನೋ ಥರ ನೋಡ್ಬಿಟ್ಟು ನನ್ನ ಪಾಡಿಗೆ ನಿಂತ್ಕೊಂಡೆ. ಅದಕ್ಕೆ ನಾಚಿಕೆ ಆಗಿರುತ್ತೆ, ಇವಳೇನೋ ಮಾತಾಡಲಿಲ್ಲ. ಹೆಂಗೆ ಯಾವ ಬಾಯಿಲಂಗೆ ಕೇಳ್ತವೆ. ಸೊ ಈಗ ಹಿಂಗೆ ಮಾಡಿದ್ದಾನೆ. ಈಗ ಆಸ್ಪತ್ರೆಗೆ ಹೋಗ್ಬೇಕು ಬಟ್ಟೆ ತಗೊಂಬರೋಕ್ಕೆ. ಆಮೇಲೆ ನೋಡೋಣ, ಫಸ್ಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಶಂಕರೇಗೌಡ್ರ ಹತ್ರ ತೋರಿಸ್ತೀನಿ, ಸ್ಕಿನ್ ಡಾಕ್ಟ್ರು. ಏನು ಮಾಡೋಕ್ಕಾಗಲ್ಲ, ಬರೋಕ್ಕೆ ಹೊಣೆ ಯಾರು ನನಗೆ. ಹೇಗಾಗ್ಬಿಡುತ್ತೆ ಅಂದರೆ ಕೆಲವೊಂದು ಸಲ ಮನೆಯಿಂದ ಹೊರಗಡೆ ಹೋಗೋದಕ್ಕೇ ಒಂಥರ ಬೇಜಾರಾಗುತ್ತೆ. ಯಾರು ಏನು ಅಂದ್ಬಿಡ್ತಾರೋ, ಯಾರು ಏನು ಕೇಳ್ಬಿಡ್ತಾರೋ ಅಂತ. ಬಟ್ ಏನೋ ತುಂಬ ಎಕ್ಸ್ಪೀರಿಯೆನ್ಸ್ ಇರೋಂಗೆ ಹೇಳ್ತಾರೆ. ಒಂದೊಂದರಲ್ಲಿ ಅವರೇ ಎಲ್ಲರೂ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಲ್ಲ ಅಲ್ವಾ. ಸೊ ಏನಕ್ಕೆ ಸುಮ್ಮನೆ ಎಲ್ಲದರಲ್ಲೂ ಮೂಗು ತೂರಿಸ್ಕೊಬರ್ತಾರೋ ಗೊತ್ತಿಲ್ಲ. ಸೊ ಇಲ್ಲಿಂದ ಒಂದು ಶಾಪಿಗೆ ಬಂದ್ವಿ.
ಬಂದುಬಿಟ್ಟು ಇಲ್ಲಿ ಪಾಪುಗೆ ಸೂಟ್ ಸೆಲೆಕ್ಟ್ ಆಯಿತು. ಪಿಂಕ್ ಕಲರೇ ಸಿಕ್ತು ಅವನಿಗೆ. ನಾನು ಆದಷ್ಟು ಸ್ಕೈ ಬ್ಲೂ, ಸ್ವಲ್ಪ ಬ್ಲೂಯಿಶಲ್ಲಿ ನೋಡ್ತಾ ಇದ್ದೆ, ಅಂದರೆ ತುಂಬ ಡಾರ್ಕ್ ಬ್ಲೂ ಅಲ್ಲ, ಸ್ಕೈ ಬ್ಲೂ, ಲೈಟ್ ಕಲರ್ ಬ್ಲೂ ಆ ಥರದಲ್ಲಿ. ಫೈನಲಿ ಅಲ್ಲೇ ಲಿರಿಶಿಂಗ್ ಡ್ರೆಸ್ಸು ಎಲ್ಲ ಸಿಕ್ತು. ನನ್ನ ತಂಗಿ ಮಗನಿಗೂ ಕೂಡ ಒಂದು ಬಟ್ಟೆ ತೊಗೊಂಡು, ಯಶುಗೆ ಶರ್ಟ್ ನೋಡಿದ್ವಿ, ಬಟ್ ಅಲ್ಲಿ ಸ್ವಲ್ಪ ಸೈಜಸ್ ಅವ್ರಿಗೆ ವೇರಿಯೇಷನ್ ಆಯಿತು. ಹಾಗಾಗಿ ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಪಕ್ಕದಲ್ಲೇ ಒಂದು ಸ್ಯಾರಿ ಅಂಗಡಿ ಇದೆ, ಸೊ ನವೀನ್ ಸ್ಯಾರಿ ಸೆಂಟರ್, ಅಲ್ಲೋಗ್ಬಿಟ್ಟು ನಾನು ಜಾಸ್ತಿ ಸೀರೆ ತೊಗೊಳೋದೇ ನವೀನಲ್ಲಿ, ಮಂಡ್ಯದಲ್ಲಿ ತೊಗೊಂಡ್ರೆ. ಹಾಗಾಗಿ ಅಲ್ಲೋಗಿ ಸೀರೆ ತೊಗೊಂಡು ಬಂದೆ. ಒಂದಲ್ಲ 2 ಸೀರೆ ತೊಗೊಂಡು ಬಂದೆ. ಜೊತೆಗೆ ಈಗ ಒಂದು ಪಿಂಕ್ ಕಲರಲ್ಲಿ ತೋರಿಸಿದ್ನಲ್ಲ, ಅದೇ ಸೇಮ್ ಸ್ಕೈ ಬ್ಲೂ ಕಲರ್ ಇತ್ತು, ಕಾಟನ್ ಸ್ಯಾರಿ ಥರ ಚೆನ್ನಾಗಿತ್ತು. ಸೊ ನಾನು ಅದನ್ನು ಕೇಳಿದೆ, ಅದು ಪೀಸ್ ಇಲ್ಲ ಅಂದರು. ಒಂದಿತ್ತು, ಅದನ್ನ ಬೇರೆ ಕಸ್ಟಮರ್ ತೊಗೊಂಡು ಹೋಗ್ಬಿಟ್ರು. ನಾನಂತೂ ಪಿಂಕ್ ಕಲರ್ ತೊಗೊಳೋದಕ್ಕೆ ಸ್ವಲ್ಪ ಹಿಂದೆ ಹೊಡಿತೀನಿ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಪಿಂಕ್ ಅಂತ ಅದೇ ಇರುತ್ತೆ. ಹಾಗಾಗಿ ಪಿಂಕ್ ಕಲರ್ ತೊಗೊಂಡಿಲ್ಲ. ಆ್ಯಂಡ್ ಇವಾಗ ಬರ್ಡೇಗೆ ಪಿಂಕ್ ಕಲರೇ ತೊಗೊಂಡಿರೋದ್ರಿಂದ ಸೊ ಅದು ಬೇಡ ಅಂದ್ಕೊಂಡು ಬಂದೆ. ಸೀರೆ ಮಾತ್ರ ಚೆನ್ನಾಗಿತ್ತು, ಒಂಥರ ಕಾಟನ್ ಥರ. ನಾನು ಆ ಥರ ಸೀರೆಗಳು ತೊಗೊಂಡಿಲ್ಲ, ಹಾಗಾಗಿ ಇರಲಿ ಒಂದು ಅಂತ ಅಂದ್ಕೊಂಡು ನೋಡಿದೆ. ಬಟ್ ಅದು ಯಾರೋ ತೊಗೊಂಡು ಹೋಗ್ಬಿಟ್ಟಿದ್ರು, ಸ್ಕೈ ಬ್ಲೂ ಕಲರ್. ಆ್ಯಂಡ್ ಇದು ನೆಕ್ಸ್ಟ್ ಪಲ್ಸ್ ಪೋಲಿಯೋ. ಪಾಪುಗೆ ಇದು ಫಸ್ಟು ಪೋಲಿಯೋ ಡ್ರಾಪ್ಸ್ ಹಾಕ್ಸಿರೋದು, ಹಾಗಾಗಿ ಒಂಥರ ಮೆಮೊರಿ. ಅವರೇ ವೀಡಿಯೋ ಮಾಡಿಕೊಟ್ರು, ಕುಡಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು. ಸೊ ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ. ಆ್ಯಂಡ್ ಲಿರಿಶಂಗೂ ಕೂಡ ಹಾಕಿದ್ರು. ಲಿರಿಶಂಗೆ ಇವಾಗ ಒಂದು 3 ಮಂತ್ಸಲ್ಲಿ 5 ಕಂಪ್ಲೀಟ್ ಆಗಿದೆ, ಹಾಗಾಗಿ ಅವಳಿಗೂ ಕೂಡ ಪೋಲಿಯೋ ಡ್ರಾಪ್ಸ್ ಹಾಕಿದ್ರು. ಇದಾಯಿತು. ಇದೇನು ಯಾವುದೇ ಮಿಸ್ ಮಾಡಿದ್ರು, ಈ ಬರ್ಡೇ ಶಾಪಿಂಗ್ನ ಮುಂದಕ್ಕೆ ಹಾಕಿದ್ರು ಇದನ್ನಂತೂ ಮಿಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಪೋಲಿಯೋ ಹಾಕ್ಸ್ಬಿಟ್ಟು ಬಂದೆ. ಆ್ಯಂಡ್ ಇನ್ನೂ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಯಾಕಂದರೆ ಸೀರೆ ತೊಗೊಂಡು ಬಂದುಬಿಟ್ಟಿದ್ದೆ. ತೊಗೊಂಡು ಬಂದಮೇಲೆ ಮನೆಗೆ ಸ್ವಲ್ಪ 2 ಮಂತ್ಸ್ ಆಯಿತು, ಯಾಕಂದರೆ ಅಂಗಡಿಲಿ ಒಂಥರ ಕಾಣಿಸ್ಬಿಡ್ತು. ಬಟ್ ಮನೆಯ ಲೈಟ್ಗೂ ಅಂಗಡಿ ಲೈಟ್ಸ್ಗೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ, ಅಲ್ಲಿ ಡಿಫ್ರೆಂಟಾಗಿ ಅನ್ನಿಸ್ತು. ಹಾಗಾಗಿ ಏನು ಮಾಡೋದು, ಎಕ್ಸ್ಚೇಂಜ್ ಮಾಡಿಬಿಡ್ಲಾ ಅಂತೆಲ್ಲ ಥಿಂಕ್ ಮಾಡ್ತಾಯಿದ್ದೆ. ಕೊನೆಗೆ ಅದೇ ಸೀರೆ ಮಾರ್ನಿಂಗ್ ಹೊತ್ತಿಗೆ ಚೆನ್ನಾಗಿ ಕಾಣಿಸ್ತು, ಹಾಗಾಗಿ ಅದನ್ನೇ ಇಟ್ಕೊಂಡೆ. ಆ್ಯಂಡ್ ಇನ್ನು ಬರ್ಡೇ ಕಾರ್ಡ್ ಮಾಡಿಸ್ಬೇಕಿತ್ತು, ಹಾಗಾಗಿ ಇಲ್ಲಲ್ಲಿ ನೋಡೋದಕ್ಕೆ ಅಂತ ಬಂದ್ವಿ. ನಾವು ಭಾನುವಾರ ಬಂದ್ವಲ್ಲ, ಸೊ ಯಾವ ಶಾಪೂ ಓಪನ್ ಇರಲಿಲ್ಲ. ಒಂದು ಶಾಪ್ ಇದಿತ್ತು, 1-2 ಶಾಪ್ ಇತ್ತು. ಬಟ್ ಇದೇನಂದರೆ ಜಸ್ಟ್ ಕಾರ್ಡ್ನ ತೊಗೊಳೋದು, ಅದಕ್ಕೆ ಪ್ರಿಂಟ್ ಹಾಕ್ಸೋದಷ್ಟೇ. ನಾವು ಫೋಟೋ ಹಾಕ್ಸ್ಬೇಕಂತ ಅಂದ್ಕೊಂಡಿದ್ವಿ, ಹಾಗಾಗಿ ಅದನ್ನ ಪ್ರೆಸ್ ಯಾರು ಪ್ರಿಂಟ್ ಮಾಡ್ತಾರೆ ಅಲ್ಲೇ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಹೇಳಿದ್ರು. ಹಾಗಾಗಿ ಇನ್ನೊಂದು ದಿನ ಬರೋಣ ಅಂದ್ಬಿಟ್ಟು ಬಂದ್ವಿ. ಸೊ ನೆಕ್ಸ್ಟ್ ಡೇ ಹೋಗೋಣ ಅಂತ. ಆ್ಯಂಡ್ ಅವತ್ತೇ ಈವ್ನಿಂಗ್ ಭಾನುವಾರ ಸಂಜೆ ನನ್ನ ತಂಗಿ ಆ್ಯಂಡ್ ನನ್ನ ತಂಗಿ ಮಗ ಇಬ್ಬರು ಬಂದಿದ್ದರು. ಪಾಪುಗಳಿಗೆ ಬಟ್ಟೆಗಳೆಲ್ಲ ಟ್ರಯಲ್ ಮಾಡಬೇಕಿತ್ತು. ಇವನಿಗಂತೂ ತುಂಬ ಖುಷಿಯಾಗ್ಬಿಟ್ಟಿತ್ತು, ಹೊಸ ಬಟ್ಟೆ ನೋಡಿಬಿಟ್ಟು ಚೆನ್ನಾಗಿದೆ, ದೊಡ್ಡಮ್ಮ ತಗೊಟ್ಟಿದ್ದು ಅಂದ್ಕೊಂಡು ಎಲ್ಲ ಇಷ್ಟಪಟ್ಟ. ಅವನಿಗೂ ಇಷ್ಟ ಆಯಿತು, ಲಿರಿಶನ್ಗೂ ಇಷ್ಟ ಆಯಿತು. ಆ್ಯಂಡ್ ಪಾಪುಗೂ ಕೂಡ ಸೂಟೆಲ್ಲ ಹಾಕಿ ಎಲ್ಲ ಚೆಕ್ ಮಾಡಿದ್ವಿ, ಹಿಂಗೆ ಫಿಟ್ಟಿಂಗ್ ಎಲ್ಲ ಸರಿನಾ, ಓಕೆನಾ, ಹಿಂಗೆ ಏನು ಅಂತ. ಇದಾದಮೇಲೆ ನೆಕ್ಸ್ಟ್ ಡೇ, ಇದು ಸೋಮವಾರ. ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೆ, ಯಾಕಂದರೆ ಬ್ಲೌಸ್ನ ಎಂಬ್ರಾಯ್ಡ್ರಿಗೆ ಮತ್ತು ಕುಚ್ಚು ಹಾಕೋದಕ್ಕೆ ಕೊಡಬೇಕಿತ್ತು. ಸೊ ಸ್ಟಿಚ್ಚೆಲ್ಲ ಈ ಸಲ ಹೊರಗಡೆನೇ ಮಾಡ್ಸೋಣ ಅಂದ್ಕೊಂಡು ಸೊ ಬಂದೆ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ತೊಗೊಬೇಕಿತ್ತು. ಬ್ಯಾಂಗಲ್ ಎಲ್ಲ ತೊಗೊಂಡಾಗ ನಾನು ವೀಡಿಯೋ ಮಾಡಿಕೊಂಡೇ ಇಲ್ಲ, ಇದು ಎಂಬ್ರಾಯ್ಡ್ರಿಗೆ ಕೊಡೋದಕ್ಕೆ ಅಂತ ಬಂದ್ವಿ. ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ಮ್ಯಾಚಿಂಗು. ಸೊ ನಾನು ನನ್ನ ಫ್ರೆಂಡ್ ಬಂದಿದ್ರು, ನಮ್ಮ ಅಕ್ಕ, ಅವರಂತೂ ಪಾಪ ಇವತ್ತು ನನ್ನ ಜೊತೆ ತುಂಬ ಓಡಾಡಿಬಿಟ್ಟು ಸೊ ನನಗೆ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಬಂದೆ, ಒಂದು ಚೆನ್ನಾಗಿರೋ ಡಿಸೈನ್ನ ಎಂಬ್ರಾಯ್ಡ್ರಿ ಕೊಡಿಸಿದ್ದೀನಿ. ಇದೆಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ನಮ್ಮದು ಎಲ್ಲ ಔಟ್ಫಿಟ್ಗಳು ಯಾವ್ಯಾವುದಿದೆ ಅಂದ್ಬಿಟ್ಟು ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಹಾಕ್ತೀನಿ. ಇದು ಸ್ಯಾರಿ, ನಿಮ್ಗೊಂದು ಐಡಿಯಾ ಬಂದಿರತ್ತಾ ಯಾವ ಥರ ಸ್ಯಾರಿ ಅಂತ. ಸೊ ಇದು ಬ್ಲೌಸ್ ಬರುತ್ತೆ, ಸ್ಯಾರಿ ಇನ್ನೂ ಸ್ವಲ್ಪ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸ್ಯಾರಿ ಕಂಪ್ಲೀಟಾಗಿ ರೆಡಿ ಆದಮೇಲೆ ಬ್ಲೌಸ್ ಡಿಸೈನ್ ಎಲ್ಲ ಹೇಗಿದೆ, ಇದೆಲ್ಲ ಸ್ಯಾರಿ ಡಿಸೈನ್ ಎಲ್ಲ ಹೇಗಿದೆ ಮತ್ತು ಮಕ್ಕಳು ಬಟ್ಟೆಗಳೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಸ್ಯಾರಿ ಡಿಸೈನ್ಗೆ ಅಂದರೆ ಬ್ಲೌಸ್ ಡಿಸೈನ್ಗೆ ಈ ಥರ ಡಿಸೈನ್ ಮಾಡಿಸಿ ಸ್ಲೀವ್ಸ್ಗೆ ಈ ಡಿಸೈನ್ನ ಕೊಡಿಸಿದ್ದೀನಿ. ಆ್ಯಂಡ್ ಇವತ್ತೇನಂದರೆ ನಾನು ಲಿಪ್ಸ್ಟಿಕ್ ಹಾಕ್ಕೊಂಡು ಬಂದಿಲ್ಲ, ಮರ್ತ್ಕೊಂಡು ಬಂದುಬಿಟ್ಟಿದ್ದೀನಿ. ವೇದಾಂತ ಕಡೆ ಏನೋ ಗಮನ ಕೊಟ್ಟು ಲಿಪ್ಸ್ಟಿಕ್ ಹಾಕ್ಕೊಂಡಿಲ್ಲ. ಲಿಪ್ಸ್ಟಿಕ್ ಹಾಕಿಲ್ಲ ಅಂದರೆ ನಾನು ಒಳ್ಳೆ ಪೇಷಂಟ್ ಥರ ಕಾಣ್ತೀನಿ. ಅಣ್ಣ ಇದು ಕಲರ್ ಇದೇನ ಬರೋದು, ಲೈಟ್ ಬ್ಲೂ, ಲೈಟ್ ಬ್ಲೂ ಸ್ಕೈ. ಆ್ಯಂಡ್ ಇವಾಗ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಪ್ರೆಸ್ಸು ಯಾರು ಪ್ರಿಂಟ್ ಮಾಡ್ತಾರೆ ಅಲ್ಲಿಗೆ ಬಂದುಬಿಟ್ಟಿದ್ದೀವಿ. ಇಲ್ಲೇನಂದರೆ ರೆಡಿ ಇರುತ್ತೆ ಕಾರ್ಡ್ಗಳು ಮತ್ತು ಮ್ಯಾಟರ್ ಎಲ್ಲ ಅವರೇ ಕೊಡ್ತಾರೆ. ಸೊ ನಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ ನಮಗೇನಾದರೂ ಡಿಫ್ರೆಂಟಾಗಿ ಬೇಕು ಅಂದರೆ ಕೇಳಬಹುದು, ಎಲ್ಲ ಅವರು ರೆಡಿ ಮಾಡಿಕೊಡ್ತಾರೆ. ಸೊ ಅಲ್ಲಿ ಬಂದ್ಬಿಟ್ಟು ಇವಾಗ ನಮಗೆ ಡೇಟು, ನಮ್ಮ ಹೆಸರುಗಳು, ಯಾರ್ಯಾರ ಹೆಸರು ಹಾಕಬೇಕು, ನಮ್ಮ ಫೋನ್ ನಂಬರ್ ಡೀಟೇಲ್ಸ್ ಇದೆಲ್ಲನೂ ಅವ್ರಿಗೆ ಬರ್ಕೊಡ್ತಾ ಇದ್ದೆ. ಸೊ ಸಂಜೆ ಅಷ್ಟರಲ್ಲೇ ನಮಗೆ ಸಿಕ್ಬಿಡ್ತು. ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟರಲ್ಲಿ ನಾವು ಆರ್ಡರ್ ಕೊಟ್ಟಿದ್ದು, ಸಂಜೆ ಒಂದು 7-8 ಗಂಟೆ ಅಷ್ಟರಲ್ಲಿ ಯಶು ಇಸ್ಕೊಂಡು ಬಂದುಬಿಟ್ಟಿದ್ರು. ಸೊ ಲಿರೀಶಿಗಂತೂ ಫುಲ್ ಖುಷಿ, ಏನಿದು ಅಂತ ಅವಳೇ ಓಪನ್ ಮಾಡಬೇಕಂತ ಕೂತ್ಕೊಂಡ್ರು. ಸೊ ಇಬ್ಬರು ಸೇರ್ಕೊಂಡು ಓಪನ್ ಮಾಡ್ತಾಯಿದ್ದೀವಿ. ಸೊ ನಾನು ಅಲ್ಲಿ ನೋಡಿದ್ದು ಸ್ವಲ್ಪ ಬ್ರೌನ್ ಮತ್ತು ಬ್ಲ್ಯಾಕ್ ಕಲರ್ ಮಿಕ್ಸಲ್ಲಿ ಇತ್ತು, ಬಟ್ ನನಗೆ ಸ್ವಲ್ಪ ಲೈಟಾಗಿರಬೇಕಿತ್ತು, ಅದು ತುಂಬ ಓವರ್ ಅನಿಸ್ಬಿಡ್ತು. ಸೊ ತುಂಬ ಒಂಥರ ಚೆನ್ನಾಗಿರ್ಬೇಕಲ್ವ ಬರ್ಡೇ ಅಂದರೆ, ಏನೋ ಒಂಥರ ಥೀಮ್ ವೈಸಲ್ಲಿ ಬ್ಲೂ ಕಲರಲ್ಲಿ ಇರಲಿ ಅಂದ್ಬಿಟ್ಟು
ನಾನು ಅದನ್ನು ಸೆಲೆಕ್ಟ್ ಮಾಡಿ ಹೇಳಿದ್ದೆ. ಸೊ ನಾನು ಹೆಂಗೆ ಹೇಳಿದೆ ಹಂಗೆ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ರೆಡಿ ಮಾಡಿದ್ಮೇಲೆ ನಮಗೆ ಫೋಟೋಸ್ ಎಲ್ಲ ಕಳಿಸ್ತಾರೆ, ಯಾವ ಥರ ಬೇಕು, ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಅಂತ. ಸೊ ಅದೆಲ್ಲ ನಾನು ಚೆಕ್ ಮಾಡಿದ್ಮೇಲೆ ಪ್ರಿಂಟ್ ಹಾಕ್ಸಿದ್ದೀನಿ. ಸೊ ಲಿರಿಷಿಂಗ್ ಅಂತೂ ಫುಲ್ ಖುಷಿ. ನಾನಿಲ್ಲಿ ಸ್ವಲ್ಪ ಫೋನ್ ನಂಬರ್ ಇದೆಲ್ಲ ಇರೋದ್ರಿಂದ ಹೈಡ್ ಮಾಡಿದ್ದೀನಿ. ಸೊ ಯಾವ ರೀತಿ ಇದೆ ಕಾರ್ಡ್ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇದ್ರ ಮ್ಯಾಟರ್ ಅಂತೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ನೀವು ಬೇಕಿದ್ರೆ ಇದನ್ನ ನಿಮ್ಮ ಮಕ್ಳ ಬರ್ಡೇಗೆ ಏನಕ್ಕಾದರೂ ಬೇಕಿದ್ರೆ ಅದ್ರ ಮ್ಯಾಟರ್ನ ನೋಡ್ಕೊಳ್ಳಿ, ಇಲ್ಲಾಂದರೆ ಅಲ್ಲೇ ತೋರಿಸ್ತಾರೆ, ಡಿಫ್ರೆಂಟಾಗಿರುತ್ತೆ. ಸೊ ಪ್ರಿಂಟ್ ಹಾಕೋರೆ ಚೆನ್ನಾಗಿ ತೋರಿಸ್ತಾರೆ. ಹಾಗೆ ಇದು ಪಾಪಗೆ 6 ಮಂತ್ ಸೆಲೆಬ್ರೇಷನ್ ಮಾಡಿದೆ. ಆ್ಯಕ್ಚುಲಿ ಆ ವ್ಲಾಗ್ನ ನಾನು ನಿಮ್ಮ ಜೊತೆ ಇನ್ನೂ ಶೇರ್ ಮಾಡಿಲ್ಲ. ಸೊ ಅದನ್ನ ಶೇರ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಕ್ಯೂಟಾಗಿ ಚೆನ್ನಾಗಿದ್ದ. ಆವಾಗ ದೃಷ್ಟಿ ಆಗುತ್ತೆ, ಹಾಕ್ಬೇಡ ಅಂತ ಅಂತಿದ್ರಲ್ವ. ಹಾಗಾಗಿ 6 ಮಂತ್ ಸೆಲೆಬ್ರೇಷನ್, 9 ಮಂತ್ ಸೆಲೆಬ್ರೇಷನ್ ಎರಡೂ ಕೂಡ ನಾನು ಇನ್ನೂ ಹಾಕಿಲ್ಲ, ವೀಡಿಯೋಸ್ ಹಾಕಿಲ್ಲ. ಅದನ್ನ ನಾನು ನೆಕ್ಸ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅಥವಾ ಈಗ ಆಲ್ರೆಡಿ ಶೇರ್ ಮಾಡಿರ್ತೀನ ನೋಡಿ. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವತ್ತು ಸೋಮವಾರ ಆಗಿತ್ತಲ್ವ, ಸೊ ಕಾರ್ಡ್ ತಂದ ತಕ್ಷಣ ಅಲ್ಲೇ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮನೆಯೆಲ್ಲ ವಾರ ಪೂಜೆ ಎಲ್ಲ ಮಾಡಿದ್ದೆ. ಹಾಗಾಗಿ ಇವತ್ತೇ ಪೂಜೆನೂ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ದೇವಸ್ಥಾನಕ್ಕೆಲ್ಲ ಏನು ತೊಗೊಂಡೋಗಲಿಲ್ಲ, ಮನೆಯಲ್ಲೇ ಲಿರಿಷನ್ ಕೈಲಿ ಪೂಜೆ ಮಾಡಿಸಿದ್ದಾಯಿತು. ಇವಾಗ ಸ್ವಲ್ಪ ಕಾರ್ಡ್ನೆಲ್ಲ ಪ್ಯಾಕಿಂಗ್ ಮಾಡೋಣ ಅಂತ. ಟೈಮ್ ಎಷ್ಟು ಗೊತ್ತಾ, ನಾವಿವಾಗ 11:45 ಅನಿಸುತ್ತೆ. ನಾನು ಲಿರಿಷಾ ಕುತ್ಕೊಂಡಾಗ ಯಶು ಮತ್ತು ಪಾಪು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು. ಲಿರಿಷಾ ಅಂತೂ ಮಲ್ಕೋತಾನೆ ಇಲ್ಲ. ಅವಳು ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ಲು. ಹಾಗಾಗಿ ಅವಳು ಮಲ್ಕೊಳ್ದೇ ಒಂದಷ್ಟು ಕಾರ್ಡ್ಗಳನ್ನೆಲ್ಲ ಒಂದಷ್ಟಲ್ಲ ಫುಲ್ ಎಲ್ಲ ಕಾರ್ಡ್ನೂ ಕೂಡ ಪ್ಯಾಕ್ ಮಾಡಿಬಿಟ್ಟು ಮಲ್ಕೊಂಡ್ವಿ. ಆಲ್ಮೋಸ್ಟ್ 200 ಕಾರ್ಡ್ಸ್ ಮಾಡಿಸಿದ್ದೀವಿ. 200 ಕಾರ್ಡ್ನೂ ಕೂಡ ಫಿಲ್ ಮಾಡಿ ಇಟ್ಬಿಟ್ಟು ನಾವು ಹೋಗಿ ಮಲ್ಕೊಂಡ್ವಿ. ಸೊ ಇದು ಬರ್ಡೇ ಪ್ರಿಪ್ರೇಷನ್ ಈ ರೀತಿ ನಡೀತಾ ಇದೆ. ಇನ್ನು ಲಿರಿಷಾ ಅಂತೂ ಈ ಥರ ಹೆಲ್ಪ್ ಮಾಡೋದಂದರೆ ಇಷ್ಟ. ಈ ಥರ ಏನಾದರೂ ಮಾಡಬೇಕಿದ್ದಾಗ ಅವಳು ಹೋಮ್ವರ್ಕ್ ಎಲ್ಲ ಬೇಗ ಬರೆದ್ಬಿಡ್ತಾಳೆ, ಜೊತೆಗೆ ಊಟ ಎಲ್ಲ ಬೇಗ ತಿಂದ್ಬಿಡ್ತಾಳೆ. ಅದೊಂದು ಈಸಿ ನಮಗೆ. ಸೊ ಏನಾದರೂ ಕೆಲಸ ಮಾಡಿಕೊಡ್ತಾಳೆ, ಈ ಥರ ನಂಗೆ ಹೆಲ್ಪ್ ಮಾಡ್ತಾಳೆ. ಇವಾಗ ಇಬ್ಬರು ಕೂತ್ಕೊಂಡು ಕಾರ್ಡ್ನ ಪ್ಯಾಕ್ ಮಾಡ್ತಾಯಿದ್ದೀವಿ. ಹಾಗೆ ಇನ್ನೂ ಡೆಕೋರೇಷನ್ ಮತ್ತು ಕೇಕ್ದು ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಅದೊಂದು ಬ್ಯಾಲೆನ್ಸ್ ಇದೆ, ಅದನ್ನೆಲ್ಲ ಇನ್ನೂ ಆದಷ್ಟು ಬೇಗ ಮುಗಿಸ್ಬಿಡ್ತೀವಿ. ಸೊ ಇದಾಗಿತ್ತು ನನ್ನ ಮಗನ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.